ನಮಸ್ಕಾರ. ನಮ್ಮ ಜೊತೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ಶಾಸಕರು ಆಗಿರುವ ಎಸ್ ಪೊನ್ನಣ್ಣ ಅವರಿದ್ದಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರದಲ್ಲಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇ ಮೂವರು ದೂರುದಾರರು ಕೂಡ ಹಾಜರಿದ್ರು. ಒಂದಷ್ಟು ಪ್ರಶ್ನೆಗಳನ್ನ, ಕಾನೂನಾತ್ಮಕವಾಗಿ ಒಂದಷ್ಟು ಸವಾಲುಗಳನ್ನ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಮ್ಮ ಸ್ಟುಡಿಯೋದಲ್ಲಿ ಎತ್ತಿದ್ದಾರೆ ದೂರುದಾರರು. ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಎಸ್ ಪೊನ್ನಣ್ಣ ಅವರ ಈ ವಿಶೇಷ ಸಂದರ್ಶನದ ಮೂಲಕ ಮಾಡ್ತಾ ಹೋಗೋಣ. ಪೊನ್ನಣ್ಣ ಅವರೇ ನಮಸ್ಕಾರ. ಮೊದಲಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ತಕ್ಷಣ ವಿರೋಧ ಪಕ್ಷಗಳು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಹಾಗೆ ದೂರುದಾರರು ಕೂಡ ಟ್ರಾನ್ಸ್ಪರೆನ್ಸಿ ಆಫ್ ದ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ, ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? ರಾಜೀನಾಮೆ ಅನಿವಾರ್ಯ ಇದೆಯಾ ಇಲ್ವಾ? ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಇವರು ನಡೆಸಿರುವಂಥ ಷಡ್ಯಂತ್ರ ಏನಿದೆ ಅದಕ್ಕೆ ನ್ಯಾಯಾತ್ಮಕವಾಗಿ ಕಾನೂನಾತ್ಮಕವಾಗಿ ಆಯ್ಕೆಯಾಗಿರುವಂಥ ಸರ್ಕಾರಗಳು ಪತನವಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾಶ ಆಗ್ತದೆ, ನಮ್ಮ ಸಂವಿಧಾನ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇವತ್ತು ಎಲ್ಲ ಬಿ ಜೆ ಪಿಯೇತರ ಸರ್ಕಾರಗಳು ಇರುವಂಥ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅಡಿನಲ್ಲಿರುವಂಥ ಸಂಸ್ಥೆಗಳಾದಂಥ ಇ ಡಿ ಇರ್ಬೋದು, ಸಿ ಬಿ ಐ ಇರ್ಬೋದು, ಐ ಟಿ ಇರ್ಬೋದು, ಇದೆಲ್ಲವನ್ನು ಪ್ರಯೋಗ ಮಾಡಿ ಬಳಸಿ ನಂತರ ರಾಜಭವನವನ್ನು ಕೂಡ ಬಳಸುವಂಥದ್ದು ಸಂಸ್ಕೃತಿ ಆಗಿಬಿಟ್ಟಿದೆ. ಅದಕ್ಕೆ ಯಾವ ಕಾರಣಕ್ಕೂ ಬಲಿಯಾಗುವಂಥ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರ ಜೊತೆ ಈ ರಾಜ್ಯದ ಜನತೆ ಇದ್ದಾರೆ. ಸಿದ್ದರಾಮಯ್ಯನವರ ಜೊತೆ 136 ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, 34 ಸಂಪುಟ ಸಭೆಯ ಸದಸ್ಯರಿದ್ದಾರೆ. ಆದ್ದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾದ್ರೆ ಅವರಲ್ಲಿರುವಂಥ ಶಾಸಕರ ವಿಶ್ವಾಸ ಏನಿದೆ ಅದು ಕಳ್ಕೊಂಡಾಗ ಮಾತ್ರ ಕೊಡಬೇಕಾಗುತ್ತೆ ಹೊರತು ಈ ರೀತಿಯಾದಂಥ ರಾಜಕೀಯ ಪಿತೂರಿಗಳಿಗೆ ಕೊಡುವ ಪ್ರಶ್ನೆ. ರಾಜಭವನ ದುರ್ಬಳಕೆ ಆಗಿದೆ ಅಂತ ಹೇಳಿ ಈಗಲೂ ಹೇಳ್ತಿದ್ದೀರಾ, ಹೇಗೆ ಹೇಳ್ತೀರಾ? ಸಂಪೂರ್ಣವಾಗಿ ದುರ್ಬಳಕೆ ಆಗಿದೆ. ಇವತ್ತು ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾನಿ, ಜನಾರ್ದನ್ ರೆಡ್ಡಿ, ಎಚ್ ಡಿ ಕುಮಾರಸ್ವಾಮಿ ಇವರ ಅರ್ಜಿಗಳು 1 ವರ್ಷಗಳಿಂದ ಹೆಚ್ಚು ಸಮಯದಿಂದ ಹಾಗೆ ಉಳ್ಕೊಂಡಿದೆಯಲ್ಲ, ಅದನ್ನು ತೀರ್ಮಾನ ಮಾಡಲಿಕ್ಕಾಗದೇ ಇರೋರು ಕೇವಲ 15 ದಿವಸಗಳಲ್ಲಿ ಒಂದು ಅರ್ಜಿಯನ್ನು ಅವರ ಕಚೇರಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಅದ್ರ ಬಗ್ಗೆ ಆದೇಶವನ್ನು ಹೊರಡಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಅಂತ ಹೇಳಿದ್ರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಬಟ್ ನಮ್ಮ ಕಚೇರಿಗೆ ಬಂದಿದ್ದ ದೂರುದಾರ ಪ್ರದೀಪ್ ಅವರು ಹೇಳ್ತಿದ್ದಾರೆ 15 ದಿನ ಅಲ್ಲ, ಡಿಸೆಂಬರ್ 2023ಕ್ಕೇನೆ ನಾನು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದೆ. ಕೆಲವೊಂದಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ನಮ್ಮ ಕಡೆಯಿಂದನೂ ಇತ್ತು. ಹಾಗಾಗಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಅವಲೋಕಿಸಿ ನಂತರದಲ್ಲೇನೆ ರಾಜ್ಯಪಾಲರು ನನ್ನ ದೂರಿಗೂ ಕೂಡ ಆಸ್ಪದವನ್ನ ನೀಡಿದ್ದು. ಇಟ್ ಸ್ಟಾರ್ಟೆಡ್ ಫ್ರಮ್ ಡಿಸೆಂಬರ್ 2023, 15 ದಿನ ಅಲ್ಲ. ದೂರುದಾರರ ಮಾತಿದು. ದೂರುದಾರರು ಯಾವತ್ತು ರಾಜಭವನಕ್ಕೆ ಹೋದರು, ಯಾವತ್ತು ರಾಜ್ಯಪಾಲರ ಜೊತೆ ಭೇಟಿಯಾದರು, ಇದು ಯಾವುದೂ ಕೂಡ ನಮಗೆ ಗೊತ್ತಿಲ್ಲ. ನಮಗೆ ಮುಖ್ಯಮಂತ್ರಿಗಳಿಗೆ ಮೊದಲನೇ ನೋಟಿಸು ಮತ್ತು ಆಖರಿ ನೋಟಿಸ್ ಬಂದಿರೋವಂಥದ್ದು 26/7/2024 ಯಾವ ದೂರು ಟಿ ಜೆ ಎಬ್ರಾಹಿಂ ಎಂಬ ಒಬ್ಬ ವ್ಯಕ್ತಿ ನೀಡ್ತಾನೆ, ಅದರ ಆಧಾರದ ಮೇಲೆ ಒಂದು ಶೋಕಾಸ್ ನೋಟಿಸನ್ನು 26ಕ್ಕೆ ದೂರನ್ನು ಸ್ವೀಕರಿಸ್ತಾರೆ ಅಥವಾ ಅರ್ಜಿಯನ್ನು ಸ್ವೀಕರಿಸ್ತಾರೆ, 26ಕ್ಕೆ ನೋಟಿಸನ್ನು ಕೊಡ್ತಾರೆ. ಅದು ಬಿಟ್ಟು ಯಾರೋ ಪ್ರದೀಪ್ ಕುಮಾರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಇವರ ದೂರುಗಳು ಅಥವಾ ಇವರ ಅರ್ಜಿ ಕೂಡ ಸ್ವೀಕಾರ ಆಗಿದೆ ಅಂಥೇಳಿ ಇವತ್ತು ಬಹಿರಂಗ ಆಗಿರೋದಿರ್ಬೋದು, ಆಚೆ ಬಂದಿರೋದಾಗಿರ್ಬೋದು, ನಮ್ಮ ಗಮನಕ್ಕೆ ಬಂದಿರೋದು ಕೂಡ ರಾಜ್ಯಪಾಲರ ಆದೇಶದಲ್ಲಿ ಮಾತ್ರ ಹೊರತು ಅದರ ಅರ್ಜಿಯ ಪ್ರತಿಯಾಗಲಿ ಆ ಅರ್ಜಿಯ ಮೇಲೆ ನೋಟಿಸ್ ಆಗಲಿ ಇದು ಯಾವುದನ್ನು ನೀಡಲಿಲ್ಲ. ಇದು ಕೂಡ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಏನು ಕೊಡ್ತದೆ ಅಂತ ಹೇಳಿದ್ರೆ ರಾಜ್ಯಪಾಲರು ಒಬ್ಬ ರಾಜಕೀಯ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಹೊರತು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಟಿ ಜೆ ಅಬ್ರಾಮ್ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಹೇಳಿದ್ರು, ನನ್ನನ್ನು ಕರೆಸ್ಕೊಂಡು ಮೋರ್ ದೆನ್ 2 ಗಂಟೆಗಳ ಕಾಲ ವಿತ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಏನಿತ್ತು ಎಲ್ಲವನ್ನ ಕೂಡ ವಿಚಾರಿಸಿದ್ದಾರೆ ರಾಜ್ಯಪಾಲರು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಉರುಳಾಗಬಲ್ಲ ಎಲ್ಲ ಡಾಕ್ಯುಮೆಂಟ್ಸನ್ನು ನಾನು ರಾಜ್ಯಪಾಲರಿಗೆ ತೋರಿಸಿದ್ದೇನೆ. ಅದನ್ನು ಕೂಲಂಕುಷವಾಗಿ ನೋಡಿದ ಮೇಲೇ ರಾಜ್ಯಪಾಲರು ನಿರ್ಧಾರ ಮಾಡಿದ್ದು. ಎಲ್ಲಿದೆ ಈ ಅವಕಾಶ? ಯಾವ ಕಾನೂನಿನಲ್ಲಿ, ಯಾವ ಸಂವಿಧಾನದ ಅಡಿನಲ್ಲಿ ರಾಜ್ಯಪಾಲರು ನೇರವಾಗಿ ರಾಜಭವನದಲ್ಲಿ ಯಾರೋ ಹೋಗಿ ಬೀದಿನಲ್ಲಿ ಹೋಗೋಂಥವ್ರನ್ನ ಕರೆಸಿ ಅರ್ಜಿ ತಗೊಂಡು ಅವ್ರಿಗೆ 3 ಗಂಟೆ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಕೂಲಂಕುಷವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕ್ರಮ ಜರುಗಿಸುವಂಥದ್ದು ಯಾವ ಕಾನೂನಿನಲ್ಲಿ ರಾಜ್ಯಪಾಲರಿಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ದಯವಿಟ್ಟು ತೋರಿಸ್ಬೇಕು. ರಾಜ್ಯಪಾಲರು ನಮ್ಮ ಸಂವಿಧಾನದ ಅಡಿಯಲ್ಲಿ ಸಂಪುಟ ಸಭೆಯ ನಿರ್ಣಯಗಳಂತೆ ಅವರು ಕೊಟ್ಟಂಥ ಸಲಹೆಯಂತೆ ಕೆಲಸ ಮಾಡಬೇಕೆ ಹೊರತು ಈಸ್ ನೋ ಎಕ್ಸಿಕ್ಯೂಟಿವ್ ಆಫೀಸ್. ಅವ್ರಿಗೆ ಯಾವ
ಎಕ್ಸಿಕ್ಯೂಟಿವ್ ಪವರ್ ಕೂಡ ಸಂವಿಧಾನದಿಲ್ಲ. ಯಾವುದೇ ಅರ್ಜಿ ಅವರ ಮುಂದೆ ಬಂದರೂ ಕೂಡ ಅವರು ಸರಿಯಾದ ಮಾರ್ಗದ ರೂಪದಲ್ಲಿ ಅದು ಸಂಪುಟ ಸಭೆಗೆ ಬಂದು ನಂತರ ಅವ್ರ ಹತ್ರ ಮತ್ತೆ ವಾಪಸ್ ಬಂದ ನಂತರನೇ ಅವ್ರ ಕ್ರಮ ಜರುಗಿಸಬೇಕೇ ಹೊರತು ರಾಜಭವನವನ್ನು ಇವರ ತೀರ್ಪುಗಳು ನೀಡುವಂಥದ್ದು ಅಂತ ಕಚೇರಿಯನ್ನು ಬದಲಾಯಿಸಿರೋದೇ ರಾಜಕೀಕರಣ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಇವತ್ತು ಬೀದಿಲಿ ಹೋಗೋರು ಅಂತೀರಿ ಅಬ್ರಹಂ ಅವ್ರನ್ನ. ಅವ್ರು ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನಾನು BS ಯಡಿಯೂರಪ್ಪನವರ ವಿರುದ್ಧವಾಗಿ ಹೋರಾಟ ಮಾಡಿದಾಗ, ಕುಮಾರಸ್ವಾಮಿ ಅವರ ವಿರುದ್ಧ ಹೋರಾಟ ಮಾಡಿದಾಗ ಇದೇ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಅಸೆಂಬ್ಲಿಯಲ್ಲಿ ನನ್ನನ್ನು ದಿಟ್ಟ ಹೋರಾಟಗಾರ ಅಂದಿದ್ರು. ಇವತ್ತು ಅವ್ರ ವಿರುದ್ಧವಾಗಿ ಹೋರಾಟ ಅಂದ ತಕ್ಷಣ ಬೀದಿಲಿ ಬಂದವನಾಗ್ಬಿಟ್ನಾ ನಾನು ಅಂತ ಕೇಳ್ತಾರೆ ಪ್ರಶ್ನೆ. ಅಲ್ಲ, ನಾನು TJ ಇಬ್ರಾಹಿಂ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ರಾಜ್ಯಪಾಲರ ನಡೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬೀದಿನಲ್ಲಿ ಹೋದವರು ಅಂತ ಹೇಳಿದ್ರೆ ಅದು TJ ಇಬ್ರಾಹಿಂ ಅಥವಾ ಪ್ರದೀಪ್ ಅಥವಾ ಸ್ನೇಹಮಯಿ ಕೃಷ್ಣ ಅಂತ ನಾನು ಹೇಳ್ತಾ ಇಲ್ಲ. ಅವರ ಹಿನ್ನೆಲೆ ಈಗಾಗಲೇ ಜಗತ್ ಜಾಹೀರಾತಾಗಿದೆ. ನಾನೇನು TJ ಇಬ್ರಾಹಿಂ ಅವ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು. ಆದರೆ ಒಬ್ಬ ರಾಜ್ಯಪಾಲ ಸಂವಿಧಾನದಲ್ಲಿ ತನ್ನದೇ ಆದಂಥ ಘನತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಹುದ್ದೆ ಅದು. ಒಬ್ಬ ರಾಜ್ಯಪಾಲ ಈ ರೀತಿಯಾಗಿ ರಾಜಭವನದಲ್ಲಿ ಇಂಥವ್ರ ಹತ್ರ ಅರ್ಜಿಯನ್ನು ತಗೊಂಡು ಅವರೊಂದಿಗೆ ಚರ್ಚೆಯನ್ನು ಮಾಡಿ ನಂತರ ಅದ್ರ ಬಗ್ಗೆ ತೀರ್ಮಾನವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಕಾನೂನಿನ ವ್ಯಾಪ್ತಿಯಲ್ಲಿ ಯಾವುದೋ ಕಾನೂನಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರಬೇಕಲ್ವಾ. ಯಾವ ಕಾನೂನು ನಡಿನಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ಸ್ಪಷ್ಟಪಡಿಸಲಿ. ಸುಮ್ಮನೆ ಏನೋ ಬಂದು ಆರೋಪ ಮಾಡೋದು, ಅದನ್ನು 4 ಮಾಧ್ಯಮದಲ್ಲಿ ತೋರಿಸ್ತಾರೆ, 4 ಪತ್ರಿಕೆಗಳು ಬರೀತಾರೆ. ಅದು ಬಿಟ್ಟರೆ ಕಾನೂನಾತ್ಮಕವಾದಂಥ ಆಡಳಿತ ಏನು ನಮ್ಮ ಸಂವಿಧಾನದ ಅಡಿನಲ್ಲಿ ಸಂವಿಧಾನದ ತತ್ವ ಇದೆ, ರೂಲ್ ಆಫ್ ಲಾ ಇವತ್ತು ಇಸ್ ದ ಬಿಗ್ಗೆಸ್ಟ್ ಸಫರರ್ ಇಸ್ ದ ರೂಲ್ ಆಫ್ ಲಾ. ನಾನು ಇದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಅಥವಾ ಒಬ್ಬ ಶಾಸಕನಾಗಿ ಮಾತಾಡ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳಿಗಾಗಿರ್ಬೋದು, ನಾಳೆ ಇನ್ನೊಬ್ಬರಿಗಾಗ್ಬೋದು. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ್ಯಾವ ಹುದ್ದೆಗಳನ್ನು ಅಲಂಕರಿಸುವಂಥ ವ್ಯಕ್ತಿ ಇರ್ತಾರೆ ಅವರು ಆ ಹುದ್ದೆಗಳನ್ನು ಸಂವಿಧಾನಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿಯೇ ನಡೆಸಬೇಕೇ ಹೊರತು ಈ ರೀತಿಯಾಗಿ ನಡೆಸಲಿಕ್ಕೆ ಹೋದಾಗ ಭಾಳ ದೊಡ್ಡ ಅಪಾಯಕಾರಿ ಆದಂಥ ಬೆಳವಣಿಗೆ, ಆತಂಕಕಾರಿ ಕೂಡ. ಅದರಿಂದ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಒಬ್ಬ ವಕೀಲನಾಗಿ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಯಾವ ಕಾರಣಕ್ಕೂ ಕೂಡ ಯಾವ ಸಂವಿಧಾನದ ವಿದ್ಯಾರ್ಥಿ ಆಗಲಿ ಸಂವಿಧಾನದಲ್ಲಿ ಮೇಧಾವಿಗಳಾಗಲಿ ಯಾರೂ ಕೂಡ ಈ ಕ್ರಮವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾವ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿನಲ್ಲಿ ನಮ್ಮ ಇದರಲ್ಲಿ ಯಾವುದು ಹಿರೇಮಠ ಅವರು ಹೋದಂಥ ಪ್ರಕರಣ, ಸಂತೋಷ್ ಹೆಗ್ಡೆ ಅವರು ವರದಿಯನ್ನು ಕೊಡ್ತಾರೆ ಮೈನಿಂಗ್ ಬಗ್ಗೆ. ಆ ವರದಿ ಆಧಾರದ ಮೇಲೆ ಇಲ್ಲಿ ತನಿಖೆ ಆಗಬೇಕು, ಪ್ರಾಸಿಕ್ಯೂಷನ್ ಆಗಬೇಕು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಸಮಾಜ ಪರಿವರ್ತನ್ ಪ್ರಕರಣದಲ್ಲಿ ನಿರ್ದೇಶನವನ್ನು ಕೊಟ್ಟಿದ್ದ ನಂತರ ಲೋಕಾಯುಕ್ತ ಅಡಿನಲ್ಲಿ ಬರುವಂಥ ಪೊಲೀಸ್ ಸಂಸ್ಥೆಯಲ್ಲಿ ಒಂದು SITಯನ್ನು ರಚನೆಯನ್ನು ಮಾಡ್ತಾರೆ. ಆ SITಯಲ್ಲಿ IGP ಮಟ್ಟದ ಒಬ್ಬ ಅಧಿಕಾರಿ ಅದರ ನೇತೃತ್ವವನ್ನು ವಹಿಸಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ ಪರ್ಮಿಷನ್ ಕೊಟ್ಟಿರೋದು ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿ ಮೇಲೆ ದೋಷಾರೋಪಣಾ ಪತ್ರದೊಂದಿಗೆ ಸ್ಯಾಂಕ್ಷನನ್ನು ಕೇಳಿ ಈಗ 10 ತಿಂಗಳಾಗ್ತಾ ಬಂತು. ಇವತ್ತವರೆಗೂ ಅದ್ರ ಬಗ್ಗೆ ಯಾವ ಕ್ರಮವನ್ನು ಜರುಗಿಸಲಿಲ್ಲ. ಯಾವಾಗ ಇದೆಲ್ಲ ಹೊರಗಡೆ ಬಂತು, ಮಾಧ್ಯಮದಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು, ರಾಜ್ಯಪಾಲರು ಒಂದು ಸ್ಪಷ್ಟೀಕರಣವನ್ನು ಕೇಳಿ ಬರೆದಿದ್ದಾರೆ. ಯಾವ ಥರ ಅವ್ರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ ಮೇಲೆ ಮೈನಿಂಗ್ ಅದು ಬಂದು 5 ತಿಂಗಳಾಯಿತು. ಶಶಿಕಲಾ ಜೊಲ್ಲೆ ಮೇಲೆ 17A ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಪೊಲೀಸ್ ಕೇಳಿದ್ದಾರೆ. ಮುರುಗೇಶ್ ನಿರಾದಿ ಮೇಲೆ 17Aಗೆ ಲೋಕಾಯುಕ್ತ ಪೊಲೀಸ್ ಕೇಳಿದ್ದಾರೆ. ಒಂದು ಚಿಕ್ಕ ಕುತೂಹಲ, ರಾಜ್ಯಪಾಲರು ಇಂಥ ಪ್ರಕರಣದಲ್ಲಿ ಇಂತಿಷ್ಟು ದಿನದಲ್ಲೇ ಆಕ್ಟ್ ಮಾಡಬೇಕು, ಇಂತಿಷ್ಟು ದಿನದ ನಂತರದಲ್ಲಿ ಅದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಬಾರ್ದು ಅಂತ ಹೇಳಿ ಎಲ್ಲಾದ್ರೂ ನಿಯಮ ಇದೆಯಾ? ರಾಜ್ಯಪಾಲರು ತಮ್ಮ ವ್ಯಾಪ್ತಿಯನ್ನು ಸಮಾನತೆಯಿಂದ ನಡೆಸ್ಕೊಂಬರ್ಬೇಕು. ಯಾವಾಗ ಇವಾಗ ಇಟ್ಸ್ ಎ ಲೀಗಲ್ ಇಶ್ಯೂ ಈಸ್ that the fundamentals of our constitution is equality before law. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಇವತ್ತು HD ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾನಿ ಮತ್ತು ಜನಾರ್ದನ್ ರೆಡ್ಡಿ ಒಂದು ಭಾಗದಲ್ಲಿ, ಸಿದ್ದರಾಮಯ್ಯ ಒಂದು ಭಾಗದಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಇದೆಯಾ? ಅದರಿಂದ ಯಾರ ಬಗ್ಗೆ ಇವರು 15 ದಿವಸದಲ್ಲಿ ತೀರ್ಮಾನ ಮಾಡಲಿಕ್ಕೆ ಅಷ್ಟೊಂದು ಕಾತುರದಿಂದ ಕೆಲಸ ಮಾಡಿದ್ದಾರೆ, ಇದನ್ನು ಯಾಕೆ ಮಾಡಲಿಲ್ಲ ಅಂತ ಹೇಳೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಅದರಿಂದ ಇದು ರಾಜಕೀಯ ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಇಬ್ರಾಹಿಂ ಇರ್ಬೋದು, ಬೇರೆ ಯಾರೆಲ್ಲ ವ್ಯಕ್ತಿಗಳು ಇದರಲ್ಲಿದ್ದಾರೆ, ಅವರ ದೂರುಗಳಲ್ಲಿ 98ರಿಂದ ಇತಿಹಾಸನ ಹೇಳ್ಕೊಂಬಂದಿದ್ದಾರೆ ಅವರು. ಅದರಲ್ಲಿರುವಂಥ ವಿವಿಧ ಅಧಿಕಾರಿಗಳ ಮೇಲೆ ಹೇಳಿದ್ದಾರೆ ಅವರು. ಅವ್ರ ಮೇಲೆ ಸ್ಯಾಂಕ್ಷನ್ ಇದೆಯಾ? ಅಂದರೆ ಇಡೀ ಇವ್ರು ಮಾಡಿರುವಂಥ ಆರೋಪಗಳಲ್ಲಿರುವಂಥ ಎಲ್ಲ ಪಬ್ಲಿಕ್ ಸರ್ವೆಂಟ್ಸ್ನಲ್ಲಿ ಸಿದ್ದರಾಮಯ್ಯ ಮೇಲೆ ಮಾತ್ರ ಸ್ಯಾಂಕ್ಷನ್ ತೊಗೊಂಡ್ರೆ ಏನು ಅರ್ಥ ಏನು? ಒಬ್ಬರ ಮೇಲೆ ಮಾಡ್ತಾರಾ ಕೇಸ್? ಇವರು ಒಬ್ಬರೇ ಅವರೇ ಕೂತ್ಕೊಂಡು ಮನೆಯಲ್ಲಿ ರಾಜ್ಯಪಾಲರು ಮಾಡಿದಾರಲ್ಲ, ಆ ಥರ ಮಾಡಿದಾರಾ? ಮತ್ತು 17A ಅನ್ನೋದನ್ನು ಕೂಡ ತಾವು ಪರಿಗಣಿಸಬೇಕು. ಕಾನೂನು ಏನಿದೆ
ಅದಕ್ಕೆ ನಾವು ಯಾವತ್ತಿದ್ರೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. 17A ತನಿಖಾ ಅಧಿಕಾರಿ ಮಾತ್ರ ಸ್ಯಾಂಕ್ಷನ್ ಕೇಳಲಿಕ್ಕೆ ಅಥವಾ ಅಪ್ರೂವಲ್ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. 17A ಅಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಹೋಗಿ ಅಪ್ರೂವಲ್ ತಗೊಳ್ಳೋವಂಥದ್ದು ಪ್ರಶ್ನೆನೇ ಇಲ್ಲ. ಯಾರು ತನಿಖೆ ಮಾಡ್ತಾರೆ ಹಾಗಾದರೆ? 98ರಲ್ಲಿ ಡಿನೋಟಿಫಿಕೇಶನ್ ಆದಾಗ ಇವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಜಯೇಶ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದರು. ಜಯೇಶ್ ಪಟೇಲ್ ಯಾಕೆ ಆರೋಪಿ ಇಲ್ಲ? ಉಪಮುಖ್ಯಮಂತ್ರಿ ಸೈನ್ ಮಾಡೋಕ್ಕಾಗುತ್ತಾ? ಡಿನೋಟಿಫಿಕೇಶನ್ ಇವರೇನು ಯು ಡಿ ಮಿನಿಸ್ಟ್ರಾ? ಇವ್ರ ಹತ್ರ ಬಂದಿದೆಯಾ ಫೈಲು? ಬಟ್ ಬೇಸಿಕಲಿ ನೋಡಿ, ಆಮೇಲೆ 2004ರಲ್ಲಿ 6 ವರ್ಷದ ನಂತರ ಅವರು ಮಾರಾಟ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿಗೆ. ರಿಜಿಸ್ಟ್ರೇಷನ್ ಆದಾಗ ಉಪಮುಖ್ಯಮಂತ್ರಿ ಅಂತ ಬರೀತಾರೆ. ಏನು ರೀ ಇದಕ್ಕೆಲ್ಲ ಒಂದು ಬೇಸಿಕ್ಸ್ ಬೇಕಲ್ಲ? ಏನೋ ಅರ್ಥ ಇಲ್ಲದೆ ಇರೋಂಥ ಇಂಥ ದೂರುಗಳನ್ನ. ಇದೇ ಬೇಸಿಕ್ಗೆ ಬರ್ತೀನಿ ಪೊನ್ನಣ್ಣ ಅವರೇ. ಯಾರಿಂದ ಸೈಟನ್ನು ಖರೀದಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಬಾಮೈದ್ನ, ಅವರಿಗೆ ಮಾರಾಟ ಮಾಡೋ ಹಕ್ಕೇ ಇಲ್ಲ. ಆಲ್ರೆಡಿ ಇದನ್ನ 1960ರ ದಶಕದಲ್ಲೇನೆ ಬಿಟ್ಕೊಟ್ಬಿಟ್ಟಿದ್ದಾರೆ. ತಪ್ಪಿದೆ, ಫ್ಯಾಕ್ಟ್ಸ್ ದಾಖಲೆಗಳ ಸಮೇತ ಪ್ರೂವ್ ಮಾಡ್ತೀನಿ. ದಾಖಲೆಗಳೇ ತೋರಿಸಿದೀವಲ್ಲ, 3-4 ಸತಿ ದಾಖಲೆ ತೋರಿಸಿದೀವಿ. ಯಾವಾಗ ಇವರೆಲ್ಲರೂ ಸಹೋದರರೆಲ್ಲ ಸೇರಿ ದೇವರಾಜ್ ಹೆಸರಿಗೆ ಮಾಡಿ ನೋಂದಣಿ ಮಾಡಿ ಆಮೇಲೆ ಖಾತೆ ಬದಲಾವಣೆ ಆಗಿದೆ, ಮ್ಯೂಟೇಷನ್ ಆಗಿದೆ, ಅದೆಲ್ಲ ಅದೇನೇ ಇರಲಿ ಪ್ರಶ್ನೆ ಆಯಿತು. ದೇವರಾಜ್ ಅವ್ರಿಗೂ ಅವು ಮಾರಾಟಕ್ಕೆ ಮಾಡಲಿಕ್ಕೆ ಹಕ್ಕಿರಲಿಲ್ಲ. ಅದಕ್ಕೆ PC ಆ್ಯಕ್ಟ್ನಲ್ಲಿ ಅಫೆನ್ಸ್ ಆಗುತ್ತಾ? ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಏನಂತ ಹೇಳೋದನ್ನು ಕನಿಷ್ಠ ಜ್ಞಾನ ಇಲ್ಲದಂಗೆ ಮಾತಾಡ್ತಾ ಇದ್ದಾರಲ್ಲ. ಅದಕ್ಕೆ ನಾನು ಹೇಳಿದ್ದು ಬೀದಿಲ ಹೋಗೋರು ಅಂತ. ಹಿಂಗೇನೆ ಉಲ್ಟಾ ಕೇಳ್ತಾರೆ. ಅಂದರೆ ಮುಖ್ಯಮಂತ್ರಿಗಳಾಗಿರೋರು, ಕಾನೂನು ಪರಿಣಿತರಾಗಿದ್ದವರು, ಆಗ ಉಪಮುಖ್ಯಮಂತ್ರಿ ಆಗಿದ್ದವರು, ಅವರ ಸಂಬಂಧಿ ಖರೀದಿ ಮಾಡ್ತಿರೋ ಜಾಗ ಮಾರಾಟ ಮಾಡುವವರಿಗೆ ಹಕ್ಕು ಇದೇ ಇಲ್ಲ. ಅದನ್ನ ತಿಳ್ಕೊಳ್ದಲ್ಲೇ ಪರ್ಚೇಸ್ ಮಾಡಿದ್ರೆ ಖರೀದಿ ಮಾಡಿರೋ ಎಲ್ಲ ಜಮೀನು ಗೊತ್ತಿದೆಯಾ ನಿಮಗೆ? ಅವ್ರ ಹೆಂಡತಿಗೆ ಬಂದಿದೆ ಅದು ಉದಾನವಾಗಿ. ಅವ್ರ ಹೆಂಡತಿನೇ ಪರಿಹಾರ ಕೇಳಿರೋದು. ಅವ್ರ ಹೆಂಡತಿನೇ ಪರಿಹಾರ ಕೇಳಿರೋದು. ಹೌದಮ್ಮ, ಜಮೀನನ್ನು ತಗೊಂಡ್ಬಿಟ್ಟು ಪರಿಹಾರ ಕೊಡಲ್ಲ ಅಂತ ಹೇಳೋಕ್ಕಾಗುತ್ತಾ? ಜಮೀನು ಪರಿಹಾರ ಕೊಟ್ಟಿರೋದು ಯಾರು? ಯಾರು ಕೊಟ್ಟಿರೋದು ಪರಿಹಾರ? ಸಿದ್ದರಾಮಯ್ಯ ಕೊಟ್ಟರು ಪರಿಹಾರ ಅವ್ರ ಹೆಂಡತಿಗೆ? ಪರಿಹಾರ ಕೊಟ್ಟಿರೋದು ಬೂಡ 2021ರಲ್ಲಿ. ಏನಾಗಿದ್ರು ಸಿದ್ದರಾಮಯ್ಯನವರು ಅವತ್ತು? 2020ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದದ್ದು ಸರ್ ಬೊಮ್ಮಾಯಿ ಅಲ್ಲ, ಅವರು ನಮ್ಮ ಬಸವರಾಜ ಬೊಮ್ಮಾಯಿ ಅವರು. ಅವ್ರ ಮೇಲೆ ಯಾಕೆ ಇವರು ಆರೋಪ ಮಾಡ್ತಾ ಇಲ್ಲ? ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ಜನರ ಮುಂದೆ ಇಡಬೇಕಲ್ಲ ನೀವು. ಸುಮ್ಮನೆ ಏನೋ ಒಂದು ಸಿಕ್ಕಿದೆ, 4 ಜನ ನೋಡ್ತಾ ಇದ್ದಾರೆ ಇವತ್ತೆಲ್ಲ ಮೀಡಿಯಾನ ಅಂತ ಹೇಳೋದಕ್ಕೆ ಸುಳ್ಳನ್ನ ಇದೇ ಥರ ಹರಡಿಸ್ತಾ ಇದ್ದಾರೆ. ಅರ್ಥ ಇದೆ? ಕೇಳಿ, 2021ರಲ್ಲಿ ಆ ಭೂಮಿಗೆ ಕಳ್ಕೊಂಡಿದ್ದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟವ್ರು ಯಾರು? ಮೂಡ ಅಧಿಕಾರಿ ಯಾರು? ಯು ಡಿ ಮಿನಿಸ್ಟರ್ ಕೆಳಗಡೆ ಬರ್ತಾರೆ. ಅವತ್ತು ಯು ಡಿ ಮಿನಿಸ್ಟರ್ ಯಾರು? BJPನವರು. ಚೀಫ್ ಮಿನಿಸ್ಟರ್ ಯಾರು? BJPನವರು. ಅಧ್ಯಕ್ಷ ಯಾರು? BJPನವರು. ಸರ್ಕಾರ ಇದ್ದಿದ್ದಾರದು BJP ಸರ್ಕಾರ. ಕೇಂದ್ರದಲ್ಲಿ ಸರ್ಕಾರ BJP ಸರ್ಕಾರ. ಯಾಕೆ ಅವ್ರ ಮೇಲೆ ಯಾಕೆ ಕೇಳ್ತಾ ಇಲ್ಲ ಇವರು? ನೋಡಿ, ಇವತ್ತು ನಮ್ಮ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ನಾವು ನಿಮ್ಗೆ ಏನೋ ಒಂದು ಕೊಟ್ಟು ನಮ್ಮ ಸರ್ಕಾರ ಬಿದ್ದಿದ ತಕ್ಷಣ ನಾವೇ ಬಂದು ನಿಮ್ಮ ಮೇಲೆ ಆರೋಪ ಮಾಡಿರೋದು. ನಾವು ಕೊಟ್ಟಿರೋದೇ ತಪ್ಪು, ಅದರಿಂದ ನೀವು ರಾಜೀನಾಮೆ. ತಗೊಳ್ಳೋರು ಕೂಡ ವಿವೇಚನೆ ಇರಬೇಕಲ್ಲ. ಏನ್ ತಗೊಳ್ತಿದ್ದೀನಿ, ತಗೊಂತಾ ಇರೋದ್ರ ಡಾಕ್ಯುಮೆಂಟ್ ಸರಿ ಇದೆಯಾ ಇಲ್ವಾ, ವಿವೇಚನೆ ಪ್ರಶ್ನೆ ಅಲ್ವಾ ಅದು? ಕಣ್ಣು ಮುಚ್ಕೊಂಡು ವಾದ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ಆದರೆ ಸ್ವಲ್ಪ ನಾವು ಕೆಲವು ವಿಚಾರಗಳನ್ನು ಪರಿಜ್ಞಾನ ತಗೊಂಡು ಯಾವ ರೀತಿ ಕಾನೂನು ಕೆಲಸ ಮಾಡಬೇಕು, ಯಾವ ರೀತಿ ಸಂವಿಧಾನ ಕೆಲಸ ಮಾಡಬೇಕು, ಯಾವ ರೀತಿ ಇಂಥ ವಿಚಾರಗಳನ್ನ ಹೊರತರಬೇಕು, ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕು. 2021ರಲ್ಲಿ ಆಗಿರುವ ಘಟನೆಯನ್ನು 2023 ಮೇನಲ್ಲಿ ಆಯ್ಕೆ ಆಗಿರುವಂಥ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಏನಾರು ಅರ್ಥ ಇದೆಯಾ? ಇವತ್ತು ಚಾರ್ಜ್ ಶೀಟ್ ಆಗಿರುವಂಥವ್ರು, FIRಗಳಾಗಿರುವಂಥವ್ರು, ಪಾಕ್ಸೋ ಕೇಸನ್ನು ಎದುರಿಸ್ತಾ ಇದ್ದವರು, ಎಲ್ಲರೂ ಅಧಿಕಾರನ ಅನುಭವಿಸ್ತಾ ಇರೋರು ಬಂದ್ಬಿಟ್ಟು ಇವ್ರ ಮೇಲೆ ಕೈ ಬೆರಳು ತೋರಿಸ್ತಾ ಇದ್ದಾರೆ. ಏನೋ ಇದನ್ನು ಜನ ನೋಡ್ತಾ ಇಲ್ವಾ ಇದೆಲ್ಲ? ಅದರಿಂದ ದಯವಿಟ್ಟು ಇದಕ್ಕೆ ಒಂದು ಕಡಿವಾಣ ಹಾಕಿ. ಇವತ್ತು ಅವ್ರು ಪ್ರಾಸಿಕ್ಯೂಷನ್ಗೆ ಅಥವಾ ಅಪ್ರೂವಲ್ಲು ಯಾರೋ ಕೊಟ್ಟಿದ್ದಾರೆ ರಾಜ್ಯಪಾಲರು. ಆ ರಾಜ್ಯಪಾಲರು ಕೊಟ್ಟಿರುವಂಥ ಕ್ರಮವನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ನ್ಯಾಯಾಲಯಗಳು ತೀರ್ಮಾನ ಕೊಡ್ತಾರೆ ಬಿಡಿ. ದೂರುದಾರರ ಪರವಾಗಿ ಇನ್ನೊಂದು ಕಡೆ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಪೊಲಿಟಿಕಲಿ ಒಂದು 3-4 ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ. 2005ರಲ್ಲಿ ಅಂದರೆ ಸಿದ್ದರಾಮಯ್ಯನವರೇ ತೋರಿಸಿದ ಡಾಕ್ಯುಮೆಂಟ್ ಪ್ರಕಾರ 2005ರಲ್ಲಿ ಅನ್ಯಕ್ರಾಂತಿಯ ಆದೇಶ ಪಡೆದಿದ್ದಾರೆ ಬಾಮೈದ ಅಂತ ಹೇಳಿ ಡಾಕ್ಯುಮೆಂಟ್ ತೋರಿಸಿದ್ರು. ಅದರ ಕರಾರು ಪತ್ರ ಒಂದನ್ನು ಬಿಡುಗಡೆ ಮಾಡಿಬಿಡ್ಲಿ, ಕರಾರು ಪತ್ರ ಹಿಂಗಿಂಗೆ ಇಂತಿಂಥ ಒಪ್ಪಂದದ ಮೇಲೆ ಆಗಿದೆ ಅಂತೇಳಿ ಒಂದು ಕರಾರು ಪತ್ರ ತೋರಿಸ್ಬಿಡ್ಲಿ, ನಾನು ಹೋರಾಟ ಕೈ ಬಿಡ್ತೀನಿ, ನಾನು ಕೊಟ್ಟಿರೋ ಕಂಪ್ಲೇಂಟನ್ನು ವಾಪಸ್ ಪಡಿತೀನಿ ಅಂತ ಹೇಳ್ತಾರೆ ದೂರುದಾರರು. ಏನು ಕರಾರು ಪತ್ರ ಅಂದ್ರೆ 2005ರಲ್ಲಿ ಯಾವಾಗ ಬಾಮೈದ ಅವ್ರು ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ ಆದ ಒಪ್ಪಂದಗಳಿಗೆ ರಿಲೇಟೆಡ್ ಅದು ಖಾಲಿ ಪೇಪರ್ ಮೇಲೆ ಸಹಿ ಹಾಕ್ಸ್ಕೊಂಡಿದ್ದಾರೆ. ಖಾಲಿ ಪೇಪರ್ ಮೇಲೆ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೇಳ್ರಿ ಇವ್ರಿಗೆಲ್ಲ. ರಿಜಿಸ್ಟರ್ಡ್ ಸೇಲ್ ಡೀಡ್ ಇದೆ. ರಿಜಿಸ್ಟರ್ಡ್ ಸೇಲ್ ಡೀಡ್ ಮೇಲೆ ಅವ್ರಿಗೆ ಖಾತೆ ಆಗಿದೆ. ಅದರ ನಂತರ ಕನ್ವರ್ಷನ್ಗೆ ಹಾಕಿದ್ದಾರೆ. ಕನ್ವರ್ಷನ್ ಹಾಕಿದಂಥ ಸಂದರ್ಭದಲ್ಲಿ ರೆವಿನ್ಯೂ ಅಥಾರಿಟೀಸ್ ಎಲ್ಲ ಬಂದ್ಬಿಟ್ಟು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಸಿನಿಮಾ ಅಲ್ಲ ಇದು ವಾಸ್ತವದ ಜೀವನ. ಇದು 2005ರಲ್ಲಿ ಬಂದು ಅವ್ರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದು ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತೇಳಿ ಕನ್ವರ್ಷನ್ ಮಾಡಿದ್ದನ್ನ 2024ರಲ್ಲಿ ಇಲ್ಲ ಅಂತೇಳಿ ದೂರು ಕೊಡೋಕ್ಕಾಗುತ್ತೆ ಅಲ್ಲಿ? ಏನಾದ್ರು ಎಲ್ಲಿಗೆ ಬಂದಿದ್ದೀವಿ ನಾವು?
20 ವರ್ಷಗಳ ನಂತರ ಅವತ್ತೇನಿತ್ತು ವಾಸ್ತವ ಪರಿಸ್ಥಿತಿ ಅಂತ ಇವತ್ತು ಹೋಗಿ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ನಿಮ್ಮ ಪ್ರಕಾರ 2005ರಲ್ಲೂ ಕೂಡ ಕೃಷಿ ಭೂಮಿನೇ ಅದು. ಸ್ಯಾಟಲೈಟ್ ಇಮೇಜ್ ಆಫ್ 2023 ಮೇ ತೋರಿಸ್ತೀನಿ ನಾನು. ಕೃಷಿ ಅವತ್ತು ಕೂಡ ಕೃಷಿನೇ, ಅಲ್ಲೇನು ಡೆವಲಪ್ಮೆಂಟ್ ಆಗಿಲ್ಲ. 2022 ಡಿಸೆಂಬರ್ನಲ್ಲಿ ಮೂಡಾಗೆ 190 ಕೋಟಿ ಸರ್ಕಾರ, ಅಂದಿನ ಸರ್ಕಾರ ಕೊಡ್ತಾರೆ. ದೇವನೂರು 3ನೇ ಹಂತ ಅಂತ ಹಿಡಿದು ಎಲ್ಲ ವಿಜಯನಗರ 2ನೇ ಹಂತ 3ನೇ ಹಂತ ಎಲ್ಲ ಬಡಾವಣೆಗಳನ್ನು ಸಂಪೂರ್ಣಗೊಳಿಸಿ ಅಂತ. ಇವನ್ ಆ್ಯಸ್ ಆನ್ ಡಿಸೆಂಬರ್ 2022 ದೇವನೂರು 3ನೇ ಹಂತ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿರಲಿಲ್ಲ. ಮತ್ತು ಏನನ್ನು ಮಾತಾಡ್ತಾ ಇದ್ದಾರೆ ಇವರು? ಇದೆಲ್ಲ ಈ ಗಾಳಿನಲ್ಲಿ ಮಾತಾಡೋ. 2005ರಲ್ಲಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತಾ, ಅಥವಾ ಅಲ್ಲಿ ಸೈಟ್ ಆಗಿತ್ತಾ, ಅಥವಾ ರೋಡ್ ಆಗಿತ್ತಾ? ಈಗ 2024ರಲ್ಲಿ ಹೋಗಿ ನೋಡೋಕ್ಕಾಗತ್ತಾ? ಅವತ್ತಾಗಿರುವಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಆರೋಪ ಮಾಡೋಕ್ಕಾಗತ್ತಾ? ಎಲ್ಲಿ? ಅದರಿಂದ ದಯವಿಟ್ಟು ಇದಕ್ಕೆಲ್ಲ ಒಂದು ಅರ್ಥ ಇರೋ ಥರ ರೀತಿಯಲ್ಲಿ ನಾವು ನಡ್ಕೊಬೇಕು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯನವರು ಇರ್ತಾರೆ, ನಾಳೆ 2028 ನಂತರ ಇನ್ನೊಬ್ರು ಬರ್ತಾರೆ, ಅಥವಾ ಇನ್ನೊಬ್ರು ಬರ್ತಾರೆ. ಆದರೆ ಈ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳ ಜೊತೆ ಆಟ ಆಡೋದನ್ನು ಅವಕಾಶವನ್ನು ಮಾಡಿಕೊಟ್ರೆ ಯಾರೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸಣ್ಣ ವಿಚಾರ ಅಲ್ಲ. ಇವತ್ತಾಯಿತು, ಅವ್ರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಆ ರೀತಿಯಾದಂಥ ಪರಿಹಾರ ಕೊಟ್ಟಿದ್ದು ಎಲ್ಲವನ್ನೂ ರದ್ದುಪಡಿಸ್ತೀನಿ ಅಂತ ಹೇಳಿದ್ರೆ, ಇವತ್ತು 1500 ಎಕರೆ ಕೊಟ್ಟಿರೋಂಥ ಪರಿಹಾರಗಳಿದೆ. 1300 ಸೈಟು ಬರೀ ಇಲ್ಲೇ ಈ ದೇವನೂರದೇ ಇದೆ. ಎಲ್ಲರದ್ದು ರದ್ದಾಗುತ್ತೆ. ಅವರೆಲ್ಲ ಹೋಗ್ತಾರೆ, ಕೋರ್ಟ್ನಲ್ಲಿ ಎಷ್ಟು ವ್ಯಾಜ್ಯಗಳಾಗ್ತದೆ. ಸೊ ಇದರ ಪರಿಣಾಮಗಳೇನು ಅರ್ಥ ಮಾಡ್ಕೋಬೇಕು ನಾವು. ಸೊ ಸುಮ್ಮನೆ ಒಂದು ಆರೋಪ ಮಾಡೋದು, ಇದರಿಂದ ಒಂದು ಪ್ರಚಾರ ಪಡ್ಕೊಳ್ಳೋದು, ರಾಜಕೀಯವಾಗಿ ಇನ್ನೊಂದು ಪಕ್ಷಕ್ಕೆ ಲಾಭ ಸಿಕ್ಕುವಂಥ ರೀತಿಯಲ್ಲಿ ನಡ್ಕೊಳ್ಳೋದು, ಇದರಿಂದ ಅಪಾಯ ಆಗೋದು, ತೊಂದರೆ ಆಗೋದು ಯಾರಿಗೆ ಅಂತ ಹೇಳೋದನ್ನು ನಾವು ಗಮನಿಸಬೇಕಲ್ಲ. ಬರೀ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಲ್ಲ, ಇದು ಇಡೀ ಸೊಸೈಟಿ ಈಸ್ ಅಂಡರ್ ಥ್ರೆಟ್. ವಿಚಲಿತರಾಗಿದ್ದಾರಾ ಸಿದ್ದರಾಮಯ್ಯನವರು? ಇಲ್ಲ, ಯಾವ ಕಾರಣಕ್ಕೂ ನೋಡಿ, 2012 ಸಂದರ್ಭದಲ್ಲಿ ಯಾವತ್ತು ಆವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅವ್ರ ಮೇಲೆ ಸಮನ್ಸ್ ಬಂತು, ಲೋಕಾಯುಕ್ತ ರಿಪೋರ್ಟ್ ಬಂತು, ಅವ್ರು ರಾಜೀನಾಮೆ ಕೊಡುವಂಥ ಸಂದರ್ಭ ಬಂದಾಗ ಅವ್ರ ಜೊತೆ 5ರಿಂದ 6 ಜನ ಮಾತ್ರ, ಒಂದು ಮಾಧ್ಯಮದವ್ರು ಯಾರೋ ಫೋನ್ ಮಾಡಿದವರು ಹೇಳಿದರು, 5ರಿಂದ 6 ಜನ ಮಾತ್ರ ಸಂಪುಟ ಸಭೆ ಸದಸ್ಯರಿದ್ದರು. ಇವತ್ತು ಮುಖ್ಯಮಂತ್ರಿಗಳ ಜೊತೆ 34 ಜನ ಕೂಡ ಜೊತೆಯಲ್ಲಿ ಕೂತಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಮಾಡ್ತಾಯಿದ್ದಾರೆ. ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. 136 ಜನ ಶಾಸಕರು ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ, ಜನ ಕೂಡ ಮಾಡ್ತಾಯಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ಯಾವ ರೀತಿಯಾದಂಥ ಷಡ್ಯಂತ್ರ ಅಂತ ಬಯಲಾಗಿದೆ. ಇವತ್ತು ಜನರು ಗೊತ್ತಾಗಿದೆ. ಸರ್ಕಾರವನ್ನೇ ಪ್ರಶ್ನೆ ಮಾಡೋ ಅಂದರೆ ನೀವು ರಾಜೀನಾಮೆ ಕೊಡಿ ಅಂತ ಒಂದು ಸುಳ್ಳು ಕೇಸ್ ಮೇಲೆ ಬಂದಾಗ ಅವಾಗ ಎಲ್ಲರೂ ಕೂಡ ಜೊತೆಗಿದ್ದಾರೆ. ಇವತ್ತು ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಸಮಾಧಾನದಿಂದ ಇದ್ದಾರೆ, ಯಾವುದೇ ಆತಂಕ ಕೂಡ ಇಲ್ಲ. ಕಾನೂನಿನಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ, ಮುಖ್ಯಮಂತ್ರಿಗಳಿಗೂ ಕೂಡ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲಿದೆ. ನಾವು ಇದರಲ್ಲಿ ಗೆದ್ದು ಬರ್ತೀವಿ. ಈ ಅರ್ಜಿನೇನೆ ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿ ಹೋದರೆ ಅವರು ಹೆದರದಂಗೆ, ಇದು ಇನ್ನು ತನಿಖೆ ಶುರುವಾದರೆ ತನಿಖೆನ ಎದುರಿಸಲಿ, ಅವರು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ದೋಷಮುಕ್ತರಾಗಿ ಆಚೆ ಬರಲಿ. ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡ್ರು ಅಂತಂದರೆ ಇಡೀ ಆದೇಶ ಏನಾಗಿದೆ ಅದನ್ನೇ ರದ್ದುಗೊಳಿಸಬೇಕು ಅಂತ ಅರ್ಜಿ ಹಾಕಿದ್ರು ಅಂತಂದರೆ ಸಿದ್ದರಾಮಯ್ಯನವರು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ, ಈ ಪ್ರಕರಣದಿಂದ ಹೆದರಿ ಹಿಂದಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಆಗ್ತಿದೆ. ಯಾರು ವಿಶ್ಲೇಷಣೆ ಮಾಡ್ತಾರೆ? ದೂರುದಾರರು, ಟಿ.ಜೆ. ಅಬ್ರಹಾಂ ಅವರು. ನಾನು ಪದೇ ನೀವು ದೂರುದಾರರನ್ನ ನನ್ನ ಮುಂದೆ ಪ್ರಶ್ನೆ ಆಗಿಟ್ರೆ ಎಷ್ಟಕ್ಕೆ ಅಂತ ನಾನೀಗ ಅವ್ರ ವಿಚಾರ ಮಾತಾಡೋಕ್ಕೆ ನೋಡಿ. ಯಾವುದಾರೆ ಒಂದು ಕಾನೂನು ಅಡಿಯಲ್ಲಿ ಏನಾರು ಒಂದು ಸಾಧಿಸಿರುವಂಥವ್ರು, ಯಾರೇ ಹಿರಿಯ ವಕೀಲರು, ಯಾರೇ ಮಾಜಿ ನ್ಯಾಯಾಧೀಶರು, ಇಂಥವ್ರು ಏನಾರು ಹೇಳಿದರೆ ಹೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಯಾರೋ 3 ಜನ ಯಾರು ಇವರು ದೂರುದಾರರು ಹೇಳಿ, ಇವ್ರ ಹಿನ್ನೆಲೆ ಏನು ಅಂತ ಹೇಳಿ ಎಲ್ಲ ಪ್ರಪಂಚಕ್ಕೆ ಗೊತ್ತಿದೆ ಇವರು ಏನು ಹಿನ್ನೆಲೆ ಅಂತ. ಈಗ ಅವ್ರಿಗೆ ನೀವು ಉತ್ತರ ಕೊಡೋ ಮಟ್ಟಕ್ಕೆ ನನ್ನ ತಗೊಂಡು ಕೂರಿಸಿದ್ರೆ ಅದು ಸರಿಯಲ್ಲ. ನಾನು ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಮುಂದಿನ ನಡೆ ನ್ಯಾಯಾಲಯ ಮತ್ತು ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾನೂನು ನಡಿನಲ್ಲಿ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಈಗಾಗಲೇ ಹಿರಿಯ ವಕೀಲರು, ದೆಹಲಿಯಿಂದಲ್ಲಿ ಇರುವಂಥವರು, ನಮ್ಮ ಪಕ್ಷದ ಹಿತೈಷಿಗಳು, ಇವರೊಂದಿಗೆಲ್ಲ ನಾವು ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ. ಅವರು ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ನಡೆಯನ್ನು ನಡುತ್ತೀವಿ. ಆದರೆ ಈ ಆದೇಶವನ್ನು ಪ್ರಶ್ನೆ ಮಾಡ್ತೀವಿ. ಎಲ್ಲಿ ಪ್ರಶ್ನೆ ಮಾಡೋದು ಅಂತ ಹೇಳುವಂಥ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ. ಕಡೆ 3 ಪ್ರಶ್ನೆ. ಒಂದು, ಯು ಆರ್ ಆಲ್ಸೋ ಎ ಕಾಂಗ್ರೆಸ್ ಮ್ಯಾನ್. ಹೈಕಮಾಂಡ್ನ ಬೆಂಬಲ ಎಷ್ಟರ ಮಟ್ಟಿಗಿದೆ, ಸಿದ್ದರಾಮಯ್ಯನವರ ಪರವಾಗಿ ಎಷ್ಟರ ಮಟ್ಟಿಗಿದೆ ಈ ವಿಚಾರದಲ್ಲಿ? ಯಾವುದೇ ಎರಡನೇ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ಗೂ ಕೂಡ ಗೊತ್ತು. ಇವತ್ತು ರಾಜ್ಯಪಾಲರು ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ, ನಾನು ಭವಿಷ್ಯವಾಣಿ ಬರೆದು ಕೊಡ್ತೀನಿ ನಿಮಗೆ, ನಾಳೆ ತೆಲಂಗಾಣಲ್ಲಿ ಮಾಡ್ತಾರೆ. ಮುಂದಿನ ದಿವಸಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ BJP-ಯೇತರ ಸರ್ಕಾರ ಇದೆ ಆ ರಾಜಭವನಗಳಲ್ಲಿ ಕೂಡ ಇದೇ ರೀತಿಯಾದಂಥ ರಾಜಕೀಯ ಚಟುವಟಿಕೆ ನಡೀತದೆ. ಇದನ್ನು ಎದುರಿಸ್ಬೇಕು ನಾವು. ಅದರಿಂದ ಹೈಕಮಾಂಡ್ಗೆ ಇದು ಗೊತ್ತಿಲ್ಲದೆ ಇರುವಂಥ ವಿಚಾರ ಅಲ್ಲ. ಹೈಕಮಾಂಡ್ ಕೂಡ ಗೊತ್ತಿದೆ ಏನಾಗ್ತೈತೆ ಅಂಥೇಳಿ. ಅದರಿಂದ ಈ ರಾಜಕೀಯ ವ್ಯವಸ್ಥೆಯನ್ನು ನಾವು ಹೋರಾಟದ ಮೂಲಕ ಎದುರಿಸ್ತೀವಿ.
ಇದರಿಂದ ವಿಚಲಿತರಾಗುವುದಾಗಲಿ ಯಾವುದೇ ರೀತಿ ಆತಂಕಕ್ಕೊಳಗಾಗುವಂಥ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಇರ್ಬೋದು, ಇಲ್ಲಿಯ ಶಾಸಕರಿರ್ಬೋದು, ಸಚಿವರಿರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸರ್ಕಾರವನ್ನು ಕೊಡ್ತೀವಿ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕೆಲವರು ಹೇಳ್ತಿದ್ದಾರೆ ಇದು ಕಾಂಗ್ರೆಸ್ ಒಳಗಿನವರು ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಿಂತ್ಕೊಂಡು ಮಾಡಿಸ್ತಾ ಇರುವ ಪಿತೂರಿ ಅಂತ ಹೇಳಿ. ಯಾರು ಒಳಗಿನವರು ಅಂತ ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ಹೇಳಿದ್ರು ಮುಖ್ಯಮಂತ್ರಿ ಚೇರ್ ಮೇಲೆ ಖರ್ಚಿಫ್ ಹಾಕಿರೋರು ಮಾಡ್ತಿರೋದು ಇದೆಲ್ಲ ಅಂತ ಹೇಳಿ. ನೋಡಿ, ಕುಮಾರಸ್ವಾಮಿ ಅವ್ರಿಗೆ ಅವರ ಯಾವ ಕ್ಷೇತ್ರಗಳಲ್ಲಿ ಅವರ ಪ್ರಾಬಲ್ಯ ಇದೆ ಅದನ್ನು ಉಳಿಸ್ಕೊಳ್ಳೋವಂಥ ಆತಂಕ ಅವರಿಗೆ. ಅವರು ರಾಜಕೀಯವಾಗಿ ಉಳಿಬೇಕು ಅಂತ ಹೇಳುವಂಥದ್ದು. ಅವ್ರು ಏನನ್ನು ಮರೆತುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು 2 ಸಂಸದರಲ್ಲಿ ಗೆದ್ದಿರೋದು, ಅದರಲ್ಲಿ ಇವರೊಬ್ಬರು ಕೇಂದ್ರದ ಸಚಿವರಾಗುವಂಥ ಯೋಗ ಸಿಕ್ಕಿದೆ ಅವ್ರಿಗೆ, ಯೋಗ. ಅದರಿಂದ ಅದ ಸದ್ಬಳಕೆ ಮಾಡಬೇಕು. ಅವರು 35 ಜನ ಶಾಸಕರಲ್ಲಿ ಮುಖ್ಯಮಂತ್ರಿಗಳಾದರು ಕಾಂಗ್ರೆಸ್ನ ಆಶೀರ್ವಾದದಿಂದ. ಅವರ ತಂದೆಯವರು 18 ಸಂಸದರನ್ನು ಕರ್ನಾಟಕದಲ್ಲಿ ಇಟ್ಕೊಂಡು ದೇಶದ ಪ್ರಧಾನಮಂತ್ರಿ ಆದರು. ಜನ ಎಷ್ಟು ಇವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಎಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ, ಇದು ಇಟ್ಸ್ ಎ ಮ್ಯಾಟ್ರ್ ಆಫ್ ರೆಕಾರ್ಡ್. ಹಂಗಿದ್ರೂ ಕೂಡ ಅಧಿಕಾರ ಅವ್ರಿಗೆ ಸಿಕ್ಕಿದೆ. ಆ ಅಧಿಕಾರವನ್ನು ಸದ್ಬಳಕೆ ಮಾಡಿ ಈ ರಾಜ್ಯದ ಜನರ ಸೇವೆಯನ್ನು ಮಾಡೋದು ಒಳ್ಳೆಯದು. ಅದು ಬಿಟ್ಟು ಅವರ ರಾಜಕೀಯ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೋಸ್ಕರ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಇರುವಂಥ ಆ ಬೆಲ್ಟ್ನಲ್ಲಿರುವಂಥ ಹೋರಾಟಕ್ಕೆ ಯಾವನ್ನಲ್ಲೋ ಹೇಳ್ಕೊಂಡು ಯಾರನ್ನಲ್ಲೋ ಬಲಿ ಮಾಡುವಂಥ ಪ್ರಯತ್ನ ಏನು ನಡೀತದೆ ಅಲ್ಲ, ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದು ಅವರೊಬ್ಬ ಹಿರಿಯ ನಾಯಕರು, ಅವರು ಈಗಾಗಲೇ ಒಳ್ಳೆಯ ಹುದ್ದೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಂಥವರು. ಅದರಿಂದ ರಾಜ್ಯದ ಜನತೆಯ ಹಿತದ ಬಗ್ಗೆ ಕಾಪಾಡೋದಕ್ಕೆ ಮಾಡಲಿ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿ. ಜನರು ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ. ಜನರಲ್ಲಿರುವಂಥ ಹಲವಾರು ಸಮಸ್ಯೆಗಳು ಏನು ಕೇಂದ್ರ ಸರ್ಕಾರದಿಂದ ನಮಗೆ GST ಬರಬೇಕಲ್ಲ, ಅದನ್ನು ಕೊಡಿಸ್ಲಿ. ಆಮೇಲೆ ನಮಗೆ ಬರ ಪರಿಹಾರ ಬರೋಬೇಕಿತ್ತಲ್ಲ 18,000 ಕೋಟಿ, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನಾವು 6,000 ಕೋಟಿ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು, ಹೋದ ವರ್ಷ ಕೊಟ್ಟಿಲ್ಲ. ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿ. ಬೆಂಗಳೂರು ಅಭಿವೃದ್ಧಿಗೋಸ್ಕರ 5,500 ಕೋಟಿ ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನಲ್ಲಿ ಹೇಳಿದರು, ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಲಿ. ಜನರ ಆಶೀರ್ವಾದವನ್ನು ಪಡೀಲಿ, ಪುಣ್ಯ ಪಡ್ಕೊಳ್ಳಿ. ಇಂಥ ರೀತಿಯಾದಂಥ ಕೆಲಸ ಕೈ ಬಿಡಲಿ. ಕಡೆ ಪ್ರಶ್ನೆ, 4 ದಶಕಗಳ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಬರದೇ ಇರೋ ರೀತಿಯ ಅಪವಾದ ಈಡಾಗಿದ್ದಾರೆ ಸಿದ್ದರಾಮಯ್ಯನವರು. ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮಾರ್ಕ್. ಇದರಿಂದ ಕ್ಲಿಯರ್ ಆಗಿ ಆಚೆ ಬರುವ ವಿಶ್ವಾಸ ಈವನ್ ಲೀಗಲಿ ಎಷ್ಟರ ಮಟ್ಟಿಗಿದೆ ಕಾನೂನು ಸಲಹೆಗಾರರಾಗಿಯೂ ಕೂಡ ನಿಮಗೆ? ಅಲ್ಲ, ಈಗ ಯಾವುದೇ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಕ್ಕೆ ಬರಲ್ಲ. ಇದು ಯಾರೋ ನಾನು ಈಗ ಮತ್ತೆ ಆ ಭಾಷೆಯನ್ನು ಬಳಸ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಳ್ತೀರ, ಅದು ಕೇಳೋದಿಲ್ಲ. ಆದರೆ ಯಾರಲ್ಲೋ ಏರಾಗೆರಗಳು ಮಾಡುವಂಥ ಅಪವಾದನೆಗಳಿಂದ ಒಬ್ಬನ ರಾಜಕೀಯ ಚಾರಿತ್ರ್ಯ ಮೇಲೆ ಬ್ಲ್ಯಾಕ್ ಮಾರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕೆಲವು ಫ್ಯಾಕ್ಟ್ಸ್ ಇರಬೇಕಿದೆ ಹಿಂದೆ, ಆವಾಗ ಮಾತ್ರ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಕ್ಕೆ ಸಾಧ್ಯ. ಇಲ್ಲಾಂದರೆ ಇವತ್ತು ಈ ರೀತಿಯಾದಂಥ ಅಪವಾದನೆ ಮಾಡಿದರೆ ನಾಳೆ ಇನ್ನೊಂದು ಮಾಡ್ತಾರೆ. ಇವತ್ತು ಇಡಿಯನ್ನು ವಾಲ್ಮೀಕಿನಲ್ಲಿ ಬಳಸಿದ್ರಲ್ಲ, ಏನೂ ಸಿಕ್ಕಲಿಲ್ಲ, ಇವಳು ಇಲ್ಲಿಗೆ ಬಂದರು, ಮೂಡಾಗಿ ಬಂದರು, ಇಷ್ಟೇ ಆಗಿರೋಂಥದ್ದು. ಅದರಿಂದ ಇದೊಂದು ರಾಜಕೀಯ ಭಾಳ ಕೀಳುಮಟ್ಟಕ್ಕೆ ತಲುಪಿಬಿಟ್ಟಿದೆ. ಅದು ವಿಧಾನಸೌಧದ ಒಳಗಡೆ ಇರ್ಬೋದು, ವಿಧಾನಸೌಧ ಹೊರಗಡೆ ಇರ್ಬೋದು. ವಿಧಾನಸೌಧ ಒಳಗಡೆ ಯಾವ ರೀತಿ ಅವ್ರು ನಡ್ಕೊಂಡ್ರು ಅಂತ ಕೂಡ ತಾವು ನೋಡಿದ್ರು. ಸ್ಲೋಗನ್ ಕಿರಿಚ್ಕೊಂಡು ಕಳ್ಳ ಅಂತ ಹೇಳೋದು, ಆಮೇಲೆ ಪ್ಯಾಕಾರ್ಡ್ ಹಿಡಿಯೋದು, ಈ ರೀತಿಯಾದಂಥ ಸಂಸ್ಕೃತಿ ನಮ್ಮ ವಿಧಾನಸಭೆಯಲ್ಲಿ ನಾವು ಯಾವತ್ತೂ ಕೂಡ ಕಂಡಿರಲಿಲ್ಲ. ಅಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಇವರು. ಯಾಕಂದರೆ ಅಧಿಕಾರ ಕಳ್ಕೊಂಡಿದ್ದಾರೆ, ತಡ್ಕೊಳಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಆದರೆ ಅಧಿಕಾರ ಈ ರೀತಿಯಾದಂಥ ಕಪಟ ಹೋರಾಟಗಳಿಂದ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹೋರಾಟ ನೈಜವಾಗಿರಬೇಕು, ಜನರ ಮನ ಗೆಲ್ಲುವಂತ ಇರಬೇಕು. ಆವಾಗ ಮಾತ್ರ ಹೋರಾಟಕ್ಕೆ ಯಶಸ್ಸು ಸಿಗುತ್ತೆ. ಅವರ ಪಾದಯಾತ್ರೆ ಯಾವ ರೀತಿ ಇವತ್ತು ವಿಫಲವಾಗಿದೆ ಅಂತ ತಾವು ನೋಡಿದ್ದೀರ. ನಾವು ಮಾಡಿದಂಥ ಸಭೆ ಮೈಸೂರಿನಲ್ಲಿ ಯಾವ ಥರ ಆದಂಥ ಜನ ಬೆಂಬಲ ಸಿಕ್ಕೋದು ಅಂತ ತಾವು ನೋಡಿದ್ದೀರ. ಅದರಿಂದ ಕಾನೂನು ಹೋರಾಟದಲ್ಲಿ ಸಂಪೂರ್ಣವಾಗಿ ಗೆಲುವು ಸಿಗ್ತದೆ ನಮಗೆ. ಮುಖ್ಯಮಂತ್ರಿಗಳ ಮೇಲೆ ಆಗಿರುವಂಥ ಹೆಚ್ಚಿರುವಂಥ ಸುಳ್ಳು ಆರೋಪಗಳು ಸುಳ್ಳು ಅಂತ ಹೇಳಿ ಕೂಡ ಸಾಬೀತು ಮುಂದಿನ ದಿವಸದಲ್ಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಪೊನ್ನಣ್ಣ ಅವರೇ, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಎಸ್ ಪೊನ್ನಣ್ಣ ಅವರ ಮಾತು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.